ಸರಿ ಸಾಲ ನೀನು ಇರ್ಬೇಕು ರಾಜ್ಯ ಕಾರ್ಯದರ್ಶಿನ ನಮ್ಮ ಶಾಲು ನಾಯಕಂಡಿ. ಓಕೆ, ನೀನು ಈ ಕಡೆ ಬಾ. ಎಸ್, ಇವತ್ತಿನ ರೈತರ ಸಂಕಷ್ಟಗಳ ಕುರಿತಂತೆ ಕರೆದಿರುವಂತಹ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮ ಮತ್ತು ವಿದ್ಯುನ್ಮಾನ ಮಾಧ್ಯಮ, ಸಾಮಾಜಿಕ ಮಾಧ್ಯಮದವರಿಗೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಕೋರ್ತಾ, ವೇದಿಕೆ ಮೇಲೆ ನಮ್ಮ ರೈತ ಮೋರ್ಚಾದ ಮುಖಂಡರೆಲ್ಲರೂ ಕೂಡ ಇದ್ದಾರೆ. ಇವತ್ತಿನ ಪತ್ರಿಕಾಗೋಷ್ಠಿಯ ಬಹಳ ಮುಖ್ಯವಾಗಿರುವಂತಹ ಉದ್ದೇಶ, ಭಾರತೀಯ ಜನತಾ ಪಾರ್ಟಿ ರೈತರಿಗೆ ಕರ್ನಾಟಕ ರಾಜ್ಯ ಸರ್ಕಾರ ಯೂರಿಯಾ ಗೊಬ್ಬರವನ್ನು ಸರಿಯಾದ ಸಮಯಕ್ಕೆ ಕೊಡ್ತಾ ಇಲ್ಲ. ಅದರ ವಿರುದ್ಧ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೇವೆ. ಈ ಹಿಂದೆ ನಮ್ಮ ರಾಜ್ಯದಲ್ಲಿ ಬಫರ್ ಸ್ಟಾಕ್, ಕಾಪು ದಾಸ್ತಾನು ಅಂತ ಕರಿತೀವಿ, ಅದನ್ನ ಬಫರ್ ಸ್ಟಾಕ್ ಇಡೋದಕ್ಕೋಸ್ಕರ 1,000 ಕೋಟಿ ರೂಪಾಯಿನ ಅದಕ್ಕೋಸ್ಕರ ಮೀಸಲಿಟ್ಬಿಟ್ಟು ರೈತರಿಗೆ ಗೊಬ್ಬರದ ಕೊರತೆ ಆಗಬಾರ್ದು, ಹಣಕಾಸಿನ ತೊಂದರೆ ಆಗಬಾರ್ದು ಗೊಬ್ಬರ ಪರ್ಚೇಸ್ ಮಾಡೋದಕ್ಕೆ ಸರ್ಕಾರಕ್ಕೆ ಅಂತೇಳಿ 1,000 ಕೋಟಿ ರೂಪಾಯಿ ಮೀಸಲಿಡ್ತಾ ಇತ್ತು. ಈಗ ಸಿದ್ದರಾಮಯ್ಯ ಅವರು ಈ ರೈತರ ಗೊಬ್ಬರದ ದಾಸ್ತಾನು ಸ್ಟಾಕ್ ಮಾಡೋದಕ್ಕೆ ತೆಗೆದಿಟ್ಟಿರ್ತಕ್ಕಂಥ ಹಣ ಕೇವಲ 400 ಕೋಟಿ ರೂಪಾಯಿ. ಅಂದ್ರೆ ಅರ್ಥ, 1,000 ಕೋಟಿ ರೂಪಾಯಿ ತೆಗೆದಿಟ್ಬೇಕಾಗಿರ್ತಕ್ಕಂಥ ಜಾಗದಲ್ಲಿ 400 ರೂಪಾಯಿ ತೆಗೆದಿಟ್ರೆ ಎಲ್ಲ ರೈತರಿಗೆ ಗೊಬ್ಬರ ಹೇಗೆ ಸಿಗುತ್ತೆ? ಅದು ಉತ್ತರ ಕರ್ನಾಟಕ ಇರಲಿ, ದಕ್ಷಿಣ ಕರ್ನಾಟಕ ಇರಲಿ, ಮೆಕ್ಕೆಜೋಳ ಬೆಳೀಲಿ ಅಥವಾ ರಾಗಿ, ಜೋಳ, ಹೆಸರು, ಈ ತರದ ಯಾವುದೇ ಗೊಬ್ಬರ, ಯಾವುದೇ ರಾಜ್ಯ, ಯಾವುದೇ ಬೆಳೆಗೆ ಯೂರಿಯಾ ಇವತ್ತು ಬಹಳ ಅವಶ್ಯಕತೆ ಇದೆ. ಆದರೆ ಯೂರಿಯಾವನ್ನ ಸಪ್ಲೈ ಮಾಡಕ್ಕೆ ರಾಜ್ಯ ಸರ್ಕಾರದ ಕಡೆಯಿಂದ ಆಗ್ತಾ ಇಲ್ಲ. ಅದರೊಳಗೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಅಲ್ಲಿ ಈ ಹಸಿರು ಗೊಬ್ಬರ ಅಂತಕ್ಕಂಥದ್ದು ಬಹಳ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕದಲ್ಲಿ ಆ ರೀತಿಯ ಜಮೀನು ಕೂಡ ಇಲ್ಲ, ಮಲೆನಾಡೂ ಇಲ್ಲ, ಹಸಿರು ಗೊಬ್ಬರ ಬಹಳ ಕಡಿಮೆ. ಆದ್ರಿಂದ ಅಲ್ಲಿ ಯೂರಿಯಾ ಗೊಬ್ಬರವನ್ನೇ ಹೆಚ್ಚು ಉಪಯೋಗಿಸ್ತಾರೆ. ಉತ್ತರ ಕರ್ನಾಟಕಕ್ಕಂತನೂ ಇದರಿಂದ ಬಹಳ ತೊಂದರೆ ಆಗಿದೆ, ಯೂರಿಯಾ ಸಿಗದೇನೆ. ಇನ್ನು ಈ ಗೊಬ್ಬರ ಹಾಕದೆ ಹೋದ್ರೆ, ಈಗ ಮಳೆ ಹೆಚ್ಚು ಬರ್ತಾ ಇರೋದ್ರಿಂದ ಎಲ್ಲ ಜಿಲ್ಲೆಗಳಲ್ಲೂ ಈ ಸಾರಿ ಮಳೆ ಮುಂಗಾರು ಚೆನ್ನಾಗಿರೋದ್ರಿಂದ ಹೆಚ್ಚಿಗೆ ಮಳೆ ಬರ್ತಾ ಇದೆ. ಈ ಬೆಳೆಗೆ ಶೀತ ಆಗಿದೆ. ಈಗ ನೀವು ರೈತರನ್ನ ಕೇಳಿದ್ರೆ ಬೆಳೆಗೆ ಶೀತ ಆಗಿದೆ, ಅದಕ್ಕೆ ಗೊಬ್ಬರ ಕೊಟ್ರೇನೆ ಬೆಳೆ ಚೆನ್ನಾಗಿ ಬರೋದು, ಇಲ್ಲ ಅಂತ ಹೇಳಿದ್ರೆ ಬೆಳೆ ಬರೋದಿಲ್ಲ ಅಂತ ರೈತರು ಮಾತಾಡ್ತಾ ಇದ್ದಾರೆ. ರೈತರ ಗೋಳನ್ನ ಕೇಳೋರಿಲ್ಲ. ಸಾವಿರಾರು ಜನ ಪ್ರತಿ ತಾಲೂಕ್ ಕೇಂದ್ರದಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ ಮತ್ತು ಎಲ್ಲಿ ಸರ್ಕಾರದ ಗೊಬ್ಬರ ಸಿಗ್ತಾ ಇದೆ ಅಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಕ್ಯೂ ನಿಲ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದ್ರಿಂದ
ಕೂಡಲೇ ರಾಜ್ಯ ಸರ್ಕಾರ ಯೂರಿಯಾ ಗೊಬ್ಬರವನ್ನು ಒದಗಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ಯೂರಿಯಾ ಗೊಬ್ಬರದ ಪರ್ಯಾಯವಾಗಿ ನ್ಯಾನೋ ಯೂರಿಯಾ ಬಳಕೆಗೆ ಹೆಚ್ಚಿನ ಪ್ರೋತ್ಸಾಹ ಮತ್ತು ಪ್ರಾತ್ಯಕ್ಷಿಕೆ ಪ್ರಚಾರ ಕೈಗೊಂಡಿಲ್ಲ ಈ ಸರ್ಕಾರ. ಯೂರಿಯಾ ಗೊಬ್ಬರ ಸಿಗ್ಲಿಲ್ವಾ? ಏನ್ ಮಾಡಬೇಕಾಗಿತ್ತು ಈ ಸರ್ಕಾರ ಅಂತ ಹೇಳಿದ್ರೆ, ನ್ಯಾನೋ ಯೂರಿಯಾನ ಬಳಕೆ ಮಾಡೋದಕ್ಕೋಸ್ಕರವಾಗಿ ರೈತರಲ್ಲಿ ಜಾಗೃತಿಯನ್ನ ನಿರ್ಮಾಣ ಮಾಡಬೇಕಾಗಿತ್ತು. ಆ ಕೆಲಸವನ್ನು ಕೂಡ ಈ ಸರ್ಕಾರ ಮಾಡಿಲ್ಲ. ನ್ಯಾನೋ ಯೂರಿಯಾ ಸಿಂಪರಣೆಗೆ ಬೇಕಾದ ಯಂತ್ರಗಳು, ಆ ಯಂತ್ರಗಳಿಗೆ ಸಹಾಯಧನ ನೀಡಲು ಕೂಡ ಈ ಸರ್ಕಾರ ಅನುದಾನವನ್ನ ಕೊಡ್ತಾ ಇಲ್ಲ. ಈಗ ಉದಾಹರಣೆ, ನ್ಯಾನೋ ಯೂರಿಯಾವನ್ನ ಸಿಂಪರಣೆ ಮಾಡಬೇಕು, ಬೆಳೆಗೆ ಸಿಂಪಡಿಸಬೇಕು ಅಂತ ಹೇಳಿದ್ರೆ ಅದಕ್ಕೆ ರೈತರಿಗೆ ಬೇಕಾಗಿರ್ತಕ್ಕಂಥ ಸ್ಪ್ರೇಯರ್ಗಳು ಬೇಕಾಗತ್ತೆ. ಅದನ್ನ ಕೊಂಡ್ಕೋಬೇಕು ಅಂತ ಹೇಳಿದ್ರೆ ದುಡ್ಡು ಬೇಕು, ಅನುದಾನ ಬಿಡುಗಡೆ ಮಾಡಬೇಕಾಗಿತ್ತು, ಸರ್ಕಾರ ಮಾಡಿಲ್ಲ. ಅದರ ಜಾಗೃತಿನೂ ಕೂಡ ಈ ಸರ್ಕಾರ ನಿರ್ಮಾಣ ಮಾಡಿಲ್ಲ. ಇನ್ನು ಗಾಳಿಯಲ್ಲಿರ್ತಕ್ಕಂಥ ಸಾರಜನಕವನ್ನ ಹೀರಿಕೊಂಡು ಮಣ್ಣಿನಲ್ಲಿ ಸೇರಿಸುವ ಜೈವಿಕ ಗೊಬ್ಬರಗಳ ವಿತರಣೆ ಕಡಿತಗೊಳಿಸಿರುವುದು. ಈ ಸರ್ಕಾರ ಗಾಳಿಯಲ್ಲಿರ್ತಕ್ಕಂಥ ಸಾರಜನಕವನ್ನ ಅಂದ್ರೆ ಯೂರಿಯಾವನ್ನ ಹೀರಿಕೊಂಡು ಮಣ್ಣಿನಲ್ಲಿ ಸೇರಿಸುವ ಜೈವಿಕ ಗೊಬ್ಬರಗಳ ವಿತರಣೆ ಕಡಿತಗೊಳಿಸಲಾಗಿರುತ್ತದೆ. ಇನ್ನು ಹಸಿರೆಲೆ ಗೊಬ್ಬರ ಮಾಡಬೇಕು, ಅದಕ್ಕೋಸ್ಕರ ರೈತರಿಗೆ ಸಹಾಯವನ್ನ ಮಾಡಬೇಕಾಗಿತ್ತು ಸರ್ಕಾರ. ಅದ್ಯಾವುದೇ ಗೋಜಿಗೂ ಕೂಡ ಈ ಸರ್ಕಾರ ಹೋಗಿಲ್ಲ. ರೈತರನ್ನ ಸಂಪೂರ್ಣವಾಗಿ ಕಡೆಗಣಿಸಿದೆ ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ. ಇನ್ನು ಸಿಟಿ ಕಾಂಪೋಸ್ಟ್ ನ ಸಹಾಯದ ಧನದಡಿ ಒದಗಿಸುವ ಯೋಜನೆಯನ್ನು ಅನುದಾನ ಕೊರತೆಯಿಂದ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ದನಕರುಗಳು ಕಡಿಮೆ ಆಗ್ತಾ ಇದೆ. ದನಕರುಗಳು ಕಡಿಮೆ ಆಗ್ತಿರೋದು ಒಂದ್ ಕಡೆ ಆದ್ರೆ, ದನಕರುಗಳನ್ನ ಕಳುವು ಮಾಡತಕ್ಕಂಥವ್ರಿಗೆ ಈ ಸರ್ಕಾರ ಸಹಾಯ ಮಾಡುತ್ತೆ ವಿನಃ ದನಕರುಗಳನ್ನ ಸಾಕಬೇಕು, ಅದಕ್ಕೆ ಏನೆಲ್ಲ ನೆರವನ್ನ ಈ ಸರ್ಕಾರ ಮಾಡಬೇಕಾಗಿತ್ತು ಆ ನೆರವನ್ನ ಮಾಡ್ತಾ ಇಲ್ಲ ಈ ಸರ್ಕಾರ. ಈಗ ಫಾರ್ ಎಕ್ಸಾಂಪಲ್ ಹಾಲಿನ ಪ್ರೋತ್ಸಾಹಧನ ಕೊಡಬೇಕಾಗಿತ್ತು, ಅದನ್ನು ಕೂಡ ಸರ್ಕಾರ ಪ್ರೋತ್ಸಾಹಧನ ನಿಲ್ಲಿಸಿದೆ. ರೈತರಿಗೆ ಅನ್ಯಾಯ, ರೈತರಿಗೆ ಏಟಿನ ಮೇಲೆ ಏಟು ಬೀಳ್ತಾ ಇದೆ. ಆಮೇಲೆ ರೈತರ ಗುಣಮಟ್ಟದ ರಸಗೊಬ್ಬರ ನೀಡ್ತಾ ಇಲ್ಲ. ಕಳಪೆ ಖಾಸಗಿ ಬೀಜ ಕಂಪನಿಗಳು ಕಳಪೆ ಬೀಜಗಳನ್ನ ಕೊಡ್ತಾ ಇದ್ದಾರೆ, ಬೆಳೆ ಬರ್ತಾ ಇಲ್ಲ. ಈಗ ಉದಾಹರಣೆಗೆ ಸರಿಯಾದ ಟೈಮಿಗೆ ಮಳೆ ಬಂದಿದೆ, ಸರಿಯಾದ ಬೀಜ ಗೊಬ್ಬರ ಸಿಗದೆ ಇದ್ರೆ ರೈತರ ಆ ಸಮಯ ಹೋಗ್ಬಿಡ್ತು ಅಂತ ಹೇಳಿದ್ರೆ ಬೆಳೆ ಬರೋದಿಲ್ಲ. ಹಾಗಾಗಿ ರೈತರನ್ನ ಸಂಪೂರ್ಣವಾಗಿ ಈ ಸರ್ಕಾರ ಕಡೆಗಣಿಸಿದೆ. ಎಷ್ಟರ ಮಟ್ಟಿಗೆ ಕಡೆಗಣಿಸಿದೆ ಅಂತ ಅನ್ನೋದಕ್ಕೆ 10 ವಿಷಯಗಳಿದೆ. ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಬಿಜೆಪಿ ಸರ್ಕಾರ ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ 6,000 ರೂಪಾಯಿ ಮತ್ತು ರಾಜ್ಯ ಸರ್ಕಾರ ಯಡಿಯೂರಪ್ಪ ಅವರು ಬೊಮ್ಮಾಯಿ ಅವರು ಇದ್ದಂತ ಸಂದರ್ಭದಲ್ಲಿ 4,000 ರೂಪಾಯಿ ಸೇರಿಸಿ 10,000 ರೂಪಾಯಿ ರೈತರಿಗೆ ಕೊಡ್ತಾ ಇತ್ತು. ಈಗ ಕರ್ನಾಟಕ ರಾಜ್ಯದಿಂದ 4,000 ರೂಪಾಯಿ ನಿಲ್ಲಿಸ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ರೈತರಿಗೆ 4,000 ರೂಪಾಯಿ ಏನ್ ಕೊಡ್ತಾ ಇದ್ರು ರೈತರಿಗೆ, ಆ 4,000 ರೂಪಾಯಿನ ನಿಲ್ಲಿಸ್ಬಿಟ್ಟಿದ್ದಾರೆ. ರೈತರಿಗೆ ಅನ್ಯಾಯ. ರೈತರ ಪಂಪ್ ಸೆಟ್ಗಳಿಗೆ ಟ್ರಾನ್ಸ್ಫಾರ್ಮರ್ 25,000 ರೂಪಾಯಿಂದ 30,000 ರೂಪಾಯಿಗೆ ರೈತರಿಗೆ ಟ್ರಾನ್ಸ್ಫಾರ್ಮರ್ ಸಿಗ್ತಾ ಇತ್ತು, ಲಭ್ಯ ಆಗ್ತಾ ಇತ್ತು. ಬೋರ್ವೆಲ್ ಆಗ್ತಕ್ಕಂಥವ್ರು ಇಮ್ಮಿಡಿಯೇಟ್ ಆಗಿ ಟ್ರಾನ್ಸ್ಫಾರ್ಮರ್ ಅಳವಡಿಸ್ಕೊಂಡ್ಬಿಟ್ಟು ರೈತರ ಹೊಲಗಳಿಗೆ ನೀರಿನ ಸಾಗಣೆಯನ್ನ ಮಾಡಬಹುದಾಗಿತ್ತು. ಈಗ 3 ಲಕ್ಷ ರೂಪಾಯಿ ಕೊಡಬೇಕಾಗತ್ತೆ. ಮತ್ತು ಈ ರೈತರ ಹೊಲಗಳಿಗೆ ಎಲೆಕ್ಟ್ರಿಸಿಟಿ ಏನು ಕಂಬಗಳು ಹಾಕ್ತಾರೆ, ಈಗ ರೈತರೇ ಅದಕ್ಕೆ ಖರ್ಚು ಮಾಡಬೇಕು. ಸರ್ಕಾರ ಮುಂಚೆ ಕಂಬಗಳನ್ನ ಹಾಕಿ ಕೊಡ್ತಾ ಇತ್ತು. ಈಗ ಒಬ್ಬ ರೈತ ಬೋರ್ವೆಲ್ ಹಾಕಿಸ್ಕೊಂಡ್ಬಿಟ್ರೆ ಆ ರೈತರಿಗೆ ಬೇಕಾಗಿರ್ತಕ್ಕಂಥ ಎಲೆಕ್ಟ್ರಿಕ್ ಸಪ್ಲೈ ಆ ಕಂಬಗಳನ್ನ ಹಾಕ್ಬೇಕಾಗಿತ್ತಲ್ಲ, ಎಷ್ಟು ದೂರದಿಂದ ತರಬೇಕು ಎಲೆಕ್ಟ್ರಿಸಿಟಿನ. ಇದರಿಂದ ರೈತರಿಗೆ ಬಹಳ ತೊಂದರೆ ಆಗಿದೆ, ರೈತರೇ ಖರ್ಚು ಮಾಡಬೇಕಾಗಿದೆ. ಮತ್ತೆ ಸರ್ಕಾರ ರೈತರ ಬೆನ್ನಿನ ಮೇಲೆ
ಹೊಡೆದಿದೆ. ಕರ್ನಾಟಕದಲ್ಲಿ ಬಿತ್ತನೆ ಬೀಜದ ಮೇಲಿನ ಬೆಲೆಯನ್ನು ಪ್ರತಿ ಕ್ವಿಂಟಾಲ್ಗೆ 20% ಹೆಚ್ಚಿಗೆ ಮಾಡಿದೆ ಈ ಸರ್ಕಾರ. ಅಂದ್ರೆ ಈ ಸರ್ಕಾರ ಎಂತ ದರಿದ್ರ ಸರ್ಕಾರ, ಎಂತ ಬೇಜವಾಬ್ದಾರಿ ಸರ್ಕಾರ ಅಂತ ಹೇಳಿದ್ರೆ ಎಲ್ಲ ಬೆಲೆಗಳನ್ನ ಹೆಚ್ಚು ಮಾಡ್ತಾ ಇದೆ. ಅದು ಬೀಜ ಗೊಬ್ಬರದ ಬೆಲೆಯನ್ನು ಕೂಡ ಹೆಚ್ಚು ಮಾಡಿದೆ. 20% ಬೀಜಗಳ ದರವನ್ನ ಹೆಚ್ಚು ಮಾಡಿದೆ. ಕೇಂದ್ರ ಸರ್ಕಾರ ನೀಡಿದ 3,454 ಕೋಟಿ ರೂಪಾಯಿ ಅನುದಾನದಲ್ಲಿ ನಯಾ ಪೈಸೆಯನ್ನ ರಾಜ್ಯ ಸರ್ಕಾರ ಖರ್ಚು ಮಾಡಿಲ್ಲ. ರೈತರಿಗೆ ನೆರವಾಗಬೇಕು ಅಂತ ಹೇಳಿ ಏನು ಬರ ಪರಿಹಾರಕ್ಕೆ ಅಂತ ಹೇಳಿ ಕೇಂದ್ರ ಸರ್ಕಾರ 3,454 ಕೋಟಿ ರೂಪಾಯಿ ಕೊಟ್ಟಿತ್ತು. ಆ 3,454 ಕೋಟಿ ರೂಪಾಯಿಯನ್ನ ರೈತರಿಗೆ ಖರ್ಚು ಮಾಡಿದ್ದೇನೆ ಇನ್ಯಾರಿಗೋ ಖರ್ಚು ಮಾಡಿದ್ದಾರೆ. ಬರ ಪರಿಹಾರಕ್ಕೆ ಬಂದಿರತಕ್ಕಂತ ಹಣವನ್ನ ಇನ್ಯಾವುದಕ್ಕೂ ಖರ್ಚು ಮಾಡಿದ್ದಾರೆ. ಇನ್ನು 6.30 ಅಂದ್ರೆ 6,30,000 ಲಕ್ಷ ಮೆಟ್ರಿಕ್ ಟನ್ ಅವಶ್ಯಕತೆ ಇತ್ತು ಕರ್ನಾಟಕ ರಾಜ್ಯದಲ್ಲಿ ಯೂರಿಯಾ. 6,30,000 ಮೆಟ್ರಿಕ್ ಟನ್ ಅವಶ್ಯಕತೆ ಇತ್ತು. ಕೇಂದ್ರ ಸರ್ಕಾರ 8,73,000 ಲಕ್ಷ ಮೆಟ್ರಿಕ್ ಟನ್ ರಸಗೊಬ್ಬರವನ್ನು ಅವಶ್ಯಕತೆಗಿಂತ ಹೆಚ್ಚಿಗೆ ಕರ್ನಾಟಕಕ್ಕೆ ನೀಡಿರುತ್ತದೆ. ಕರ್ನಾಟಕಕ್ಕೆ ಅವಶ್ಯಕತೆ ಇರೋದು 6,30,000 ಟನ್. ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು 8,73,000 ಟನ್. ಹಂಗಾದ್ರೆ ಈ ಗೊಬ್ಬರ ಎಲ್ಲಿ ಹೋಗಿದೆ? 2,43,000 ಮೆಟ್ರಿಕ್ ಟನ್ ಗೊಬ್ಬರ, ರಸಗೊಬ್ಬರ ಯಾವ ಕಾಳಸಂತೆಗೆ ಹೋಗಿದೆ? ಇದಕ್ಕೆ ಸಿದ್ದರಾಮಯ್ಯ ಅವರು, ಚಲುವರಾಯಸ್ವಾಮಿ ಅವರು ಉತ್ತರ ಕೊಡಬೇಕು. ನೋಡಿ, 8,73,000 ಟನ್ ಕೇಂದ್ರ ಸರ್ಕಾರ ಕೊಟ್ಟಿದೆ ಯೂರಿಯಾನ. ಕರ್ನಾಟಕ ರಾಜ್ಯಕ್ಕೆ ಅವಶ್ಯಕತೆ ಇರೋದು 6,30,000 ಟನ್. ಆದ್ರೆ ರಾಜ್ಯ ಸರ್ಕಾರ ರೈತರಿಗೆ ಸರಿಯಾಗಿ ಸಪ್ಲೈ ಮಾಡ್ತಾ ಇಲ್ಲ. ಇನ್ನು 3,400ಕ್ಕಿಂತ ಅಧಿಕ ರೈತರು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ರೈತರಿಗೆ ನೆರವಿಗೆ ಬಂದಿಲ್ಲ ರಾಜ್ಯ ಸರ್ಕಾರ, ಸಾಲ ಮಾಡಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ 3,400 ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಪ್ರತಿ ಹೆಕ್ಟೇರ್ಗೆ ಸಿರಿಧಾನ್ಯ ಬೆಳೆಯುವ ರೈತರಿಗೆ 10,000 ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ನಿಲ್ಲಿಸಿದ್ದಾರೆ. 10,000 ರೂಪಾಯಿ ಕೊಡ್ತಾ ಇತ್ತು ನಮ್ಮ ರಾಜ್ಯ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಸಿರಿಧಾನ್ಯ ಬೆಳೀತಕ್ಕಂಥವ್ರಿಗೆ. ಅದನ್ನು ಕೂಡ ಈ ಸರ್ಕಾರ ನಿಲ್ಲಿಸಿದೆ. ಹೀಗೆ ಓವರ್ ಈ ಸರ್ಕಾರ ಹೆಂಗಪ್ಪ ಇದೆ ಅಂತ ಹೇಳಿದ್ರೆ ರೈತರ ಬೆನ್ನಿಗೆ ಹೊಡಿತಕ್ಕಂಥ ಸರ್ಕಾರ ಬಂದಿದೆ. ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗಿಂತ ಹೆಚ್ಚು ಕೆಲಸ ಮಾಡಿದಾರಂತೆ. ನಾಲ್ವಡಿ ಕೃಷ್ಣರಾಜ ಒಡೆಯರ್ KRS ಕಟ್ಟಿದ್ರು. ರೈತರಿಗೆ ಬೆಳೆ ಬೆಳೆಯೋದಕ್ಕೆ ಒಂದು ದೊಡ್ಡ ಡ್ಯಾಮ್ ಅನ್ನ ನಿರ್ಮಾಣ ಮಾಡಿದ್ರು. ಕರ್ನಾಟಕವ ಸಮೃದ್ಧವನ್ನಗೊಳಿಸೋದಕ್ಕೆ ಒಂದು ದೊಡ್ಡ ಅಡಿಪಾಯವನ್ನ ಹಾಕೊಟ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ನೀವ್ಯಾವ ಡ್ಯಾಮ್ ಕಟ್ಟಿದಿರಿ ಮಾನ್ಯ ಸಿದ್ದರಾಮಯ್ಯ ಅವರೇ? ಡ್ಯಾಮ್ ಕಟ್ಟೋದಕ್ಕೋಸ್ಕರವಾಗಿ ಹಣದ ಕೊರತೆ ಬಂದಂತ ಸಂದರ್ಭದಲ್ಲಿ ತಮ್ಮ ಪತ್ನಿಯರ ಬಂಗಾರವನ್ನ ತೆಗೆದುಕೊಂಡೋಗಿ ಮುಂಬೈನಲ್ಲಿ ಮಾರಾಟ ಮಾಡಿ ಆ ಹಣವನ್ನ ತೆಗೆದುಕೊಂಡು ಬಂದು KRS ಕಟ್ಟಿದ್ರು. ಆ ರೀತಿ ರೈತರಿಗೆ ನೆರವನ್ನ ಮಾಡಿದ್ರು. ರೈತರಿಗೆ ಬೆನ್ನೆಲುಬಾಗಿ ನಿಂತು ನಾಲ್ವಡಿ ಕೃಷ್ಣರಾಜ ಒಡೆಯರ್ KRS ಕಟ್ಟಿ ಮಂಡ್ಯಕ್ಕೆ ನೀರು, ಹಾಸನಕ್ಕೆ ನೀರು, ಬೆಂಗಳೂರಿಗೆ ನೀರನ್ನ ಕೊಟ್ರು. ನೀವ್ ಯಾರಿಗೆ ನೀರು ಕೊಟ್ಟಿದ್ದೀರಿ? ನೀರು ಕೊಡದೇನೆ ಬೇರೆ ಏನೋ ಕೊಡ್ತಾ ಇದ್ದೀರಿ ನೀವು. ರೈತರಿಗೆ ಸಾವಿನ ಭಾಗ್ಯ ಕೊಡ್ತಾ ಇದ್ದೀರಿ. ಹಾಗಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ಗಿಂತ ನಾನು ಗ್ರೇಟ್, ಅವ್ರಿಗಿಂತ ಬಹಳಷ್ಟು ಕೆಲಸ ಮಾಡಿದ್ದೀನಿ ಅಂತ ಅನ್ನುವಂಥದ್ರ ಬಗ್ಗೆ ರೈತರು
ಇದ್ರ ಬಗ್ಗೆ ಬಹಳಷ್ಟು ಬೇಸರವನ್ನ ಮಾಡಿಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಪ್ರಾಧಿಕಾರವನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಿ. ರಾಜರು ಮಹಾರಾಜರಿಂದ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಲಕ್ಷಾಂತರ ಜನ ಭಕ್ತರು ಹೋಗ್ತಾ ಇದ್ದಾರೆ. ಆ ಲಕ್ಷಾಂತರ ಭಕ್ತರಿಗೆ ಬೇಸರವನ್ನ ಉಂಟು ಮಾಡಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸರ್ಕಾರ. ಆಮೇಲೆ ಶಿಂಷಾದಲ್ಲಿ ರೈತರಿಗೆ ಕರೆಂಟ್ ಕೊಟ್ರು ಚಾಮರಾಜ ಒಡೆಯರ್. ನೀವೇನ್ ಕರೆಂಟ್ ಕೊಟ್ರಿ? ಕರೆಂಟಿನ ರೇಟ್ ಹೆಚ್ಚಿಗೆ ಮಾಡಿದ್ರಿ. ಸರಿಯಾಗಿ ಕರೆಂಟ್ ಅನ್ನು ಕೂಡ ಕೊಡ್ತಾ ಇಲ್ಲ ಈ ಸರ್ಕಾರ. ಹೀಗೆ ಓವರ್ ಆಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಈ ಸರ್ಕಾರ ಏನಿದೆ, ರೈತ ವಿದ್ಯಾರ್ಥಿಗಳಿಗೆ ಓದೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಬೊಮ್ಮಾಯಿಯವರು ರೈತ ವಿದ್ಯಾನಿಧಿಯನ್ನ ಕೊಡ್ತಾ ಇದ್ರು. ಅದನ್ನು ಕೂಡ ಈ ಸರ್ಕಾರ ನಿಲ್ಲಿಸ್ತು. ಹೀಗೆ ಈ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ರೈತ ವಿರೋಧಿ ಸರ್ಕಾರ ಇದೆ. ಆ ಹಿನ್ನೆಲೆಯಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಹೋರಾಟ ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದೆ. ನಮ್ಮ ರೈತ ಮೋರ್ಚಾದ ಉಪಾಧ್ಯಕ್ಷರಾಗಿರುವಂತ ನಮ್ಮ ರುದ್ದೇಶ್ ಅವರು, ನಮ್ಮ ಸತೀಶ್ ಅವರು, ನಮ್ಮ KMF ನ ಡೈರೆಕ್ಟರ್ ಬಮುಲ್, ಹೀಗೆ ನಮ್ಮ ಹೋರಾಟದ ಯೋಜನೆಯನ್ನು ಕೂಡ ಮಾಡಿದ್ದಾರೆ. ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಇದ್ದಾರೆ. ಆ ಮುಂದಿನ ಹೋರಾಟದ ಯೋಜನೆಯನ್ನು ಅವರು ತಮ್ಮ ಮುಂದೆ ಇಡ್ತಾರೆ. ನಡೀತಾ ಇದೆ ಇವತ್ತು ನಾಳೆ. ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ನೀವು ಇಲ್ಲಿ ಬನ್ನಿ. ಇಲ್ಲ ಬಾಣ ಡಾಕ್ಟರ್ಗಳು ಮುತ್ತಿಗೆ ಹಾಕೊಂಡು ಒಂದಿನ ಕಾರ್ಯಕ್ರಮ ಮಾಡ್ತಾರೆ. ಇದು ಚರ್ಚೆ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಬೆಂಗಳೂರಿಂದ, ಮೈಸೂರಿಂದ ಅಥವಾ ಹುಬ್ಬಳ್ಳಿಯಿಂದ ಅಲ್ಲ ದಾವಣಗೆರೆಯಿಂದ. ಆತ್ಮೀಯರೇ, ಕಾಂಗ್ರೆಸ್ ಸರ್ಕಾರ ಬಂದಾಗಲೆಲ್ಲ ಇಡೀ ಕರ್ನಾಟಕ ರಾಜ್ಯದ ರೈತರಿಗೆ ಯೂರಿಯಾ ಶಾರ್ಟೇಜ್ ಬರ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಹಿಂದೆ ಸಿದ್ದರಾಮಯ್ಯವ್ರ ಗೌರ್ಮೆಂಟ್ ಇದ್ದಾಗ ವಿಠ್ಠಲ್ ಅರಬಾವಿ ಅಂತಕ್ಕಂಥ ಒಬ್ಬ ರೈತ ಯೂರಿಯಾ ಸಿಗ್ತಿಲ್ಲ ಅಂತೇಳಿ ಬೆಳಗಾವಿಯಲ್ಲಿ ಹೋರಾಟವನ್ನು ಮಾಡ್ತಿದ್ದ ಸಂದರ್ಭದಲ್ಲಿ ರೈತನ ಎದೆಗೆ ಗುಂಡನ್ನು ಹಾಕಿದ್ದನ್ನ ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸಿದ್ದರಾಮಯ್ಯನವರಿಗೆ, ರಾಜ್ಯ ಸರ್ಕಾರಕ್ಕೆ ಸ್ವಲ್ಪನಾದರೂ ರೈತರ ಬಗ್ಗೆ ಕಾಳಜಿ ಇದ್ದಿದ್ರೆ, ಅವರು ಅನುಭವಿ ರಾಜಕಾರಣಿ, ಇದ್ಕಿದ್ದಂಗೆ ಏನು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಅಲ್ಲ. ಮಾತೆತ್ತಿದ್ರೆ ನಾನು ರೈತರ ಪರವಾಗಿರ್ತಕ್ಕಂಥವನು, ಹಿಂದುಳಿದ ವರ್ಗದ ಪರವಾಗಿರ್ತಕ್ಕಂಥವನು ಅಂತ ಹೇಳ್ತಕ್ಕಂಥ ಮುಖ್ಯಮಂತ್ರಿಗಳು. ಈ ವರ್ಷದ ಮುಂಗಾರಿನಲ್ಲಿ ಎಷ್ಟು ಹೆಕ್ಟೇರ್ ಪ್ರದೇಶಕ್ಕೆ ಬಿತ್ತನೆ ಬೀಜ ಆಗ್ತದೆ ಅಂತಕ್ಕಂಥದ್ದು ಜಿಲ್ಲಾವಾರು ಕೃಷಿ ಅಧಿಕಾರಿಗಳ ಜೊತೆ ಮೀಟಿಂಗ್ ಅನ್ನ ಮಾಡಬೇಕು. ಮಾಡಿ ಒಟ್ಟಾರೆ ಈ ಮುಂಗಾರಿನಲ್ಲಿ ಎಷ್ಟು ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ಬಿತ್ತನೆ ಆಗಬೇಕಾದ್ರೆ ಎಷ್ಟು ಲಕ್ಷ ಯೂರಿಯಾ ಬೇಕಾಗ್ತದೆ, ಎಷ್ಟು ಲಕ್ಷ ಮೆಟ್ರಿಕ್ ಟನ್ನು DAP ಬೇಕಾಗ್ತದೆ, ರಸಗೊಬ್ಬರದ ಅವಶ್ಯಕತೆ ಎಷ್ಟಿರ್ತದೆ ಅಂತಕ್ಕಂಥದ್ದನ್ನ ನೋಡ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಇಂಡೆಂಟ್ ಅನ್ನ ಹಾಕ್ತಕ್ಕಂಥ ಜವಾಬ್ದಾರಿ ಇರ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೆ. ಇಂಡೆಂಟ್ ಅನ್ನ ಹಾಕಿರ್ತಕ್ಕಂಥ ಅಷ್ಟು ರಸಗೊಬ್ಬರವನ್ನ ಕೇಂದ್ರ ಸರ್ಕಾರ ಈಗಾಗಲೇ ಸಪ್ಲೈ ಮಾಡಿದೆ. ಸಪ್ಲೈ ಮಾಡಿದ ಮೇಲೆ ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ, ರೈತರನ್ನ ಡೈವರ್ಟ್ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಲೆಟರ್ನ ಬರೆದಿ ಬೇಕಾಗಿತ್ತು, ನನಗಿಷ್ಟು ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅಂತಕ್ಕಂಥ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ನಾವೆಲ್ಲ ನೋಡ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಇದ್ಕಿದ್ದಾಗೆ ಬೇಕು ಅಂತ ಹೇಳಿದಾಗ ಯೂರಿಯಾ ಸಿಗ್ಲಿಕ್ಕೆ ಏನ್ ದಾಸ್ತಾನು ಮಾಡ್ಕೊಳ್ಳಿಕ್ಕೆ ಯಡಿಯೂರಪ್ಪನವ್ರ ಗೌರ್ಮೆಂಟ್ ಅಲ್ಲಿ 1,000 ಕೋಟಿ ರೂಪಾಯಿನ ಇಟ್ಟಿದ್ರು. ಸಿದ್ದರಾಮಯ್ಯನವರು ಕೂಡ 1,000 ಕೋಟಿ ಕೂಡ ಸಾಲದ ಬರ್ತದೆ, ಇನ್ನು ಜಾಸ್ತಿ ಮಾಡಬೇಕು ಅಂತ ಇದೇ ಸಿದ್ದರಾಮಯ್ಯನವರು ಅವತ್ತು ಮಾತಾಡಿದ್ರು.
ಯಾಕೆ ಸಿದ್ದರಾಮಯ್ಯನವರೇ, ಇವತ್ತು ನಿಮ್ಮದೇ ಸರ್ಕಾರ, ನೀವೇ ಮುಖ್ಯಮಂತ್ರಿಗಳು, ನೀವು 400 ಕೋಟಿಗೆ ಇಳಿಸಿದಿರಲ್ಲ, ಹಾಗಾದ್ರೆ ನೀವು ರೈತರ ಪರವಾಗಿದ್ದೀರಾ ಅಂತೇಳಿ ಒಂದ್ಸರಿ ಪ್ರಶ್ನೆಯನ್ನ ಮಾಡಬೇಕಾಗ್ತದೆ. ನಾವು ಒಂದ್ಸರಿ ಪ್ರಶ್ನೆಯನ್ನ ಮಾಡಬೇಕಾಗ್ತದೆ. ದಾಸ್ತಾನು ಮಾಡ್ಲಿಕ್ಕಿದ್ದಂತ ಅಮೌಂಟ್ ಅನ್ನ 1000 ಕೋಟಿ ಇದ್ದಂತ 400 ಕೋಟಿಗೆ ಇಳಿಸಿ ರೈತರು ಲಕ್ಷಾಂತರ ಹೆಕ್ಟೇರ್ ಪ್ರದೇಶಕ್ಕೆ ಮುಂಗಾರು ಬಂದಂತ ಸಂದರ್ಭದಲ್ಲಿ ಬಿತ್ತನೆ ಬೀಜ ಮಾಡಿದಾಗ, ರಸಗೊಬ್ಬರ ಬೇಕಾದಾಗ ಅವಾಗ ಹುಡುಕಾಡ್ತಿರಲ್ಲ ನೀವು. ಅದೇನೋ ಹೇಳ್ತಾರೆ ಹಳ್ಳಿ ಕಡೆ ಒಂದು ಗಾದೆ, ಮನೆಗೆ ಬೆಂಕಿ ಬಿದ್ದ ಮೇಲೆ ನೀರು ಹುಡುಕಾಡೋದಂತೆ. ಹಂಗೆ ಇವರು ರಸಗೊಬ್ಬರ ರೈತರು ಕೇಳ್ಕೊಂಡು ಹೊಡೆದಾಟ ಸ್ಟಾರ್ಟ್ ಆದ್ಮೇಲೆ ರಸಗೊಬ್ಬರ ಹುಡುಕಾಡೋದು, ಕೇಂದ್ರ ಸರ್ಕಾರಕ್ಕೆ ಒಂದು ಲೆಟರ್ ಬರೆದು ಬಿಟ್ರೆ ಮುಗಿದೋಯ್ತು ಅಂತ ಹೇಳ್ತಕ್ಕಂಥವ್ರು. ಗೊತ್ತಿದೆ ಸಿದ್ದರಾಮಯ್ಯನವರೇ, ನೀವು ಎಷ್ಟು ಮಟ್ಟಿಗೆ ರೈತರ ಬಗ್ಗೆ ಕಾಳಜಿ ಇದೆ ಅಂತಕ್ಕಂಥ ಇದರಿಂದ ಗೊತ್ತಾಗ್ತದೆ. ಮುಂದಿನ ಚುನಾವಣೆಗಳಲ್ಲಿ ನೀವು ಜನರ ಬಳಿಗೆ ಹೋದಾಗ ತಕ್ಕ ಉತ್ತರವನ್ನ ಕೊಡ್ಲಿಕ್ಕೆ ರೈತರು ಕಾಯ್ತಾ ಇದ್ದಾರೆ. ಬರಲಿ ಚುನಾವಣೆಗಳು ಬರಲಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಬರಲಿ, ನಾವು ಯಾರನ್ನ ಎಲ್ಲಿ ಕಳಿಸಬೇಕು ಅಂತ ತೀರ್ಮಾನವನ್ನ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಕೂಡ ಹೇಳ್ತಾ ಇದ್ದಾರೆ. ನಾವು ವಿರೋಧ ಪಕ್ಷವಾಗಿ ರೈತರ ಪರವಾಗಿ ಅಂದು ಕೂಡ ಹೋರಾಟ ಮಾಡ್ಕೊಂಡ್ ಬಂದಿದ್ದೀವಿ, ಇಂದು ಕೂಡ ಹೋರಾಟ ಮಾಡ್ತೀವಿ, ಮುಂದೆ ಕೂಡ ಅವ್ರ ಪರವಾಗಿ ಇರ್ತೀವಿ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತೀವಿ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ವತಿಯಿಂದ ನಾವು ಮುಂದಿನ ದಿನಗಳಲ್ಲಿ ಹಳ್ಳಿಯಲ್ಲಿರ್ತಕ್ಕಂಥ ಎಲ್ಲ ಟ್ರಾಕ್ಟರ್ಗಳನ್ನ, ಟಿಲ್ಲರ್ಗಳನ್ನ ರಾಜಧಾನಿಗೆ ತರ್ತಕ್ಕಂಥ ಕೆಲಸವನ್ನ ಮಾಡಲಿಕ್ಕೆ ಯೋಜನೆಯನ್ನ ರೂಪಿಸಲಿಕ್ಕೆ ಚರ್ಚೆಯನ್ನ ಪ್ರಾರಂಭ ಮಾಡಿದೀವಿ. ನಾವು ರೈತರ ಜೊತೆ ಚರ್ಚೆಯನ್ನ ಮಾಡಿ ಯಾವ ರೀತಿಯಾಗಿ ಹಂತ ಹಂತವಾಗಿ ಹೋರಾಟವನ್ನ ಮಾಡಬೇಕು, ಸರ್ಕಾರವನ್ನ ಯಾವ ರೀತಿಯಾಗಿ ಇಕ್ಕಟ್ಟಿಗೆ ಸಿರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು, ಜೊತೆಗೆ ರೈತರ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನ ಪ್ರತಿದಿನ ಬಿಜೆಪಿಯ ಎಲ್ಲ ಮುಖಂಡರು, ಅಧ್ಯಕ್ಷರಾದಿಯಾಗಿ ಎಲ್ಲ ಮುಖಂಡರುಗಳು ಕೂಡ ತಾಲೂಕುವಾರು, ಜಿಲ್ಲಾವಾರು ಸಭೆಗಳನ್ನ ಪ್ರಾರಂಭ ಮಾಡಿದ್ದೀವಿ. ನಾವು ರೈತರಿಗೆ ಹೇಳ್ತಕ್ಕಂಥದ್ದು ಇಷ್ಟೇನೆ, ಯಾವುದೇ ಕಾರಣಕ್ಕೂ ಕೂಡ ನೀವು ಎದೆಗುಂದಬೇಕಾಗಿಲ್ಲ. ನಿಮಗೆ ನಿಮ್ಮ ಪರವಾಗಿ ಭಾರತೀಯ ಜನತಾ ಪಾರ್ಟಿ ಇದೆ. ನಿಮ್ಮ ಮನೆ ಬಾಗಿಲಿಗೆ ಬಂದು ಸಹಾಯ ಹಸ್ತವನ್ನ ಮಾಡ್ತಕ್ಕಂಥದ್ದು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೆ ಇನ್ನೊಂದನ್ನ ಹೇಳ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ನಾವು ಇಡೀ ರಾಜ್ಯದ ಉದ್ದಗಲಕ್ಕೆ ಕಳೆದ 3 ತಿಂಗಳಿಂದ ಹೋರಾಟವನ್ನು ಮಾಡಿದ್ವು. ಕಳಪೆ ಬಿತ್ತನೆ ಬೀಜಗಳನ್ನು ಸಪ್ಲೈ ಮಾಡ್ತಾ ಇದ್ದೀರಿ ನೀವು. ಕಳಪೆ ಕಂಪನಿಗಳ ಮೇಲೆ ನೋಟಿಸ್ ಅನ್ನು ಕೊಡಬೇಕು, ಆ ಕಂಪನಿಗಳನ್ನ ಬಾಗಿಲಾಕಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾರು ಕಳಪೆ ಬೀಜವನ್ನು ಸಪ್ಲೈ ಮಾಡಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ದಾಖಲಿಸಬೇಕು ಅಂತೇಳಿ ಇಡೀ ರಾಜ್ಯದ ಉದ್ದಗಲಕ್ಕೆ ಹೋರಾಟವನ್ನು ಮಾಡಿದ್ವಿ. ಮೊನ್ನೆ ಸಿದ್ದರಾಮಯ್ಯನವರೇ, ನೀವು ಎಷ್ಟು ಜನ ಕಳಪೆ ಬಿತ್ತನೆ ಬೀಜವನ್ನು ಸಪ್ಲೈ ಮಾಡಿದವರಿಗೆ ನೋಟಿಸ್ ಅನ್ನ ಕೊಟ್ಟಿದ್ದೀರಿ ನೀವು? ಎಷ್ಟು ಕಂಪನಿಗಳಿಗೆ ನಿಮ್ಮ ಕೃಷಿ ಅಧಿಕಾರಿಗಳು ನೋಟಿಸ್ ಅನ್ನ ಕೊಟ್ಟಿದ್ದಾರೆ? ಎಷ್ಟು ಕಂಪನಿಗಳ ಬೀಗವನ್ನು ಹಾಕಿದಿರಿ ನೀವು? ಎಷ್ಟು ಕ್ರಿಮಿನಲ್ ಕೇಸನ್ನು ದಾಖಲು ಮಾಡಿದಿರಿ ನೀವು ಅಂತಕ್ಕಂಥದ್ದನ್ನ ಕೂಡಲೇ ಹೇಳಬೇಕು. ನೀವು ರೈತರ ಮುಂದೆ ಹೇಳಬೇಕು. ನೀವು ಇಲ್ಲ ಅಂತಂದ್ರೆ ಇನ್ನೊಂದು ಹಂತದ ದೊಡ್ಡ ಹೋರಾಟವನ್ನು ನೀವು ಎದುರಿಸಬೇಕಾಗ್ತದೆ. ನೀವು ಎಲ್ಲೆಲ್ಲಿ ಹೋಗ್ತಿರೋ ಅಲ್ಲೆಲ್ಲ ಕೂಡ ರೈತರು ಬೀದಿಗಿಳಿಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಒಟ್ಟಾರೆ ರೈತರಿಗೆ ನಾವು ನಿಮ್ಮ ಪರವಾಗಿದ್ದೀವಿ, ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ಹೋರಾಟವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ನಾನು. ತಾವೇನಾದ್ರೂ ಕೇಳ್ತಕ್ಕಂಥದ್ದಿದ್ರೆ ಈ ವಿಚಾರವಾಗಿ ರವಿಕುಮಾರ್ ಜಿ ಇದ್ದಾರೆ, ಮತ್ತು ಈ ಒಂದು ಹೋರಾಟದಲ್ಲಿ ರಾಜ್ಯ ರೈತ ಮೋರ್ಚಾ ಉಪಾಧ್ಯಕ್ಷ ಅಂತ ರುದ್ರೇಶಣ್ಣವರು ಇದ್ದಾರೆ, ಮತ್ತು ಬೆಂಗಳೂರು ಉತ್ತರ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಜಿಜೆ ಮೂರ್ತಿ ಅವರಿದ್ದಾರೆ, ಮತ್ತು ರಾಜ್ಯ ರೈತ ಮೋರ್ಚಾದ ಕಾರ್ಯದರ್ಶಿಗಳಾದಂಥ ಲಿಂಗನಗೌಡರು ಇದ್ದಾರೆ, ಮತ್ತು ಬೆಂಗಳೂರು ಸೆಂಟ್ರಲ್ನ ಜಿಲ್ಲಾಧ್ಯಕ್ಷ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅಂತ ರುದ್ರೇಶ್ ಅವರು ಇದ್ದಾರೆ, ರುದ್ರಣ್ಣವರು ಇದ್ದಾರೆ. ತಾವುಗಳು ಏನಾದ್ರೂ ಈ ವಿಚಾರವಾಗಿ ಕೇಳಿದ್ರೆ ನಮ್ಮ ರವಿಕುಮಾರ್ ಜಿ ಅವರು ಮತ್ತು ನಾವು ಕೂಡ ಹೇಳಿ ಸರ್. ಅವಧಿಯಲ್ಲಿ ಆಗಿರುವಂತಹ